ಬಿಗ್ ಡೇ, ಬಿಗ್ ಮ್ಯಾಚಸ್. ಸೂಪರ್ ಸಂಡೇಯಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಫೈಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವಾಂಖೇಡೆ ಸ್ಟೇಡಿಯಂನಲ್ಲಿ ಐಪಿಎಲ್ನ 2 ಬಲಿಷ್ಠ ತಂಡಗಳು ಇವತ್ತು ಮುಖಾಮುಖಿಯಾಗಲಿವೆ. ಅದರಲ್ಲೂ ಎರಡೂ ತಂಡಗಳು ಕೂಡ ರಾಜಸ್ಥಾನ ತಂಡದ ವಿರುದ್ಧವೇ ಸೋತು ಬರ್ತಿವೆ. ಈಗ ವಾಂಖೇಡೆಯಲ್ಲಿ ಗೆದ್ದು ಯಾರು ಗೆಲುವಿನ ಟ್ರ್ಯಾಕ್ಗೆ ಬರ್ತಾರೆ ಅನ್ನೋದೇ ಪ್ರಶ್ನೆ. ಸೊ ಈ ಪಂದ್ಯ ಎರಡೂ ತಂಡಗಳಿಗೆ ಎಷ್ಟು ಮುಖ್ಯವಾಗುತ್ತೆ, ಏನೆಲ್ಲ ಪ್ಲಸ್ ಅಂಡ್ ಮೈನಸ್ ಆಗಬಹುದು, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಇತಿಹಾಸದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಆಗಿರುವಂತ ಮುಂಬೈ ಇಂಡಿಯನ್ಸ್ ತಂಡ ಈ ಸೀಸನ್ ಅಲ್ಲಿ ಮೊದಲ ಪಂದ್ಯವನ್ನ ಗೆದ್ದು ಟೂರ್ನಿಯನ್ನ ಆರಂಭ ಮಾಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸತತ 14 ವರ್ಷಗಳ ಬಳಿಕ ಸೀಸನ್ನ ಮೊದಲ ಪಂದ್ಯವನ್ನ ವಿನ್ ಆಗಿದ್ರು. ಆದ್ರೆ ಫಸ್ಟ್ ಮ್ಯಾಚ್ ಗೆದ್ದಿದ್ದಷ್ಟೇ. ಆ ನಂತರ ಡೆಲ್ಲಿ ಮತ್ತು ರಾಜಸ್ಥಾನ ವಿರುದ್ಧ 2 ಪಂದ್ಯಗಳಲ್ಲೂ ಕೂಡ ಸೋತಿದ್ದಾರೆ. ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ 2 ಪಂದ್ಯಗಳನ್ನ ಭರ್ಜರಿಯಾಗಿ ಗೆದ್ದರೂ ಕೂಡ 3ನೇ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಸೋಲನ್ನ ಕಂಡಿದ್ದಾರೆ. ಸೊ 2 ಬಲಿಷ್ಠ ತಂಡಗಳೇ ಆಗಿರೋದ್ರಿಂದ ಈ ಪಂದ್ಯ ಯಾರು ಗೆಲ್ತಾರೆ ಎನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಮೊದಲಿಗೆ RCBಗೆ ಏನೆಲ್ಲ ಪ್ಲಸ್ ಅಂಡ್ ಮೈನಸ್ ಆಗಬಹುದು ಈ ಪಂದ್ಯಕ್ಕೂ ಮೊದಲು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ RCBಗೆ ಮೊದಲ 2 ಪಂದ್ಯಗಳಲ್ಲಿ ಭರ್ಜರಿ ಜಯವನ್ನ ಸಾಧಿಸಿದೆ. 3ನೇ ಪಂದ್ಯದಲ್ಲಿ ಸೋಲನ್ನ ಕಂಡಿದ್ದಾರೆ. ರಾಜಸ್ಥಾನ ವಿರುದ್ಧ ಈಗ RCB ಸೋತಿದ್ರು ಕೂಡ ಅದಕ್ಕೂ ಮುನ್ನ ಹೈದರಾಬಾದ್ ವಿರುದ್ಧದ ಉದ್ಘಾಟನಾ ಪಂದ್ಯ ಹಾಗೆ ಚೆನ್ನೈ ವಿರುದ್ಧದ ಹೋಮ್ ಪಿಚ್ನ ಪಂದ್ಯದಲ್ಲಿ 2 ಪಂದ್ಯಗಳಲ್ಲೂ ಕೂಡ ಬೆಂಗಳೂರು ತಂಡ ಸಾಲಿಡ್ ಪ್ರದರ್ಶನ ನೀಡಿ ಅದು ಅಲ್ಲದೆ ದಾಖಲೆಯ ಗೆಲುವನ್ನು ದಾಖಲು ಮಾಡಿತ್ತು. ಸೊ ಹೀಗಾಗಿ ಆರಂಭದ ಆ ಮೊಮೆಂಟಮ್ ಏನಿತ್ತಲ್ಲ ತಂಡದ್ದು, ಆ ತಂಡದ ಮೊಮೆಂಟಮ್ನ ಈಗ ಮುಂಬೈ ವಿರುದ್ಧ ಕಂಟಿನ್ಯೂ ಮಾಡೋಕೆ ನೋಡ್ತಾ ಇರ್ತಾರೆ. ಇನ್ನು 3ನೇ ಪಂದ್ಯದಲ್ಲಿ ಸೋಲನ್ನ ಕಾಣ್ತು. ರಾಜಸ್ಥಾನ ವಿರುದ್ಧದ ಅದು ಕೂಡ ಶುಕ್ರವಾರ ನಡೆದಿದ್ದಂಥ ಪಂದ್ಯ. ಈ ಮ್ಯಾಚಲ್ಲಿ 3ನೇ ಮ್ಯಾಚ್ ಆಗಿತ್ತು RCBಗೆ. ಬಟ್ ಈ ಪಂದ್ಯವನ್ನ ಸೋಲ್ತಾರೆ. ಬಟ್ ಹಂಗಂತ ಈಸಿಯಾಗಿ ಬಿಟ್ಕೊಡೋದಿಲ್ಲ. ಹಂಗೂ ಕೂಡ ಬ್ಯಾಟಿಂಗ್ನಲ್ಲಿ 200+ ರನ್ಸ್ ಕೂಡ ಬರುತ್ತೆ. ಬಟ್ ಬೌಲಿಂಗ್ನಲ್ಲಿ ಎಲ್ಲೋ ಒಂದು ಕಡೆ ಪವರ್ ಪ್ಲೇನಲ್ಲಿ ರಾಜಸ್ಥಾನ ಬ್ಯಾಟರ್ಗಳನ್ನು ಕಂಟ್ರೋಲ್ ಮಾಡಲಿಲ್ಲ. ಸೊ ಇದು ಅನಂತರ ದುಬಾರಿಯಾಗಿ ಕೊನೆಗೆ ಪಂದ್ಯದಲ್ಲಿ ಸೋಲನ್ನ ಕಾಣಬೇಕಾಯಿತು. ಸೊ ಹೀಗಾಗಿ 3ನೇ ಪಂದ್ಯದ ಸೋಲನ್ನಲ್ಲಿ ಆಗಿರುವಂಥ ಹೊಡೆತಗಳನ್ನೆಲ್ಲ ಸರಿಪಡಿಸಿಕೊಂಡು ಈಗ ಮುಂಬೈ ವಿರುದ್ಧ ಕಂಬ್ಯಾಕ್ ಮಾಡೋಕೆ ಕಾಯ್ತಾ ಇರುತ್ತೆ RCB. ಅಂಡ್ RCBಯ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಕಳೆದ 3 ಪಂದ್ಯಗಳಲ್ಲೂ ಕೂಡ 200+ ರನ್ಸ್ಗಳನ್ನ ಕಲೆ ಹಾಕಿದೆ. ಇಲ್ಲಿ RCB ಈಗ ಆಲ್ರೆಡಿ 3 ಪಂದ್ಯಗಳನ್ನು ಆಡಿದೆ. ಅಂಡ್ ಈ 3 ಪಂದ್ಯಗಳಲ್ಲೂ ಕೂಡ 200+ ರನ್ಗಳು ಬಂದಿದೆ. ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ 202 ರನ್ಗಳ ಟಾರ್ಗೆಟ್ ಅನ್ನ ಜಸ್ಟ್ 15.4 ಓವರ್ಗಳಲ್ಲಿ ಚೇಸ್ ಮಾಡೋ ಮೂಲಕ ದಾಖಲೆ ಬರೆದಿದ್ರು. ಸೊ ಇದು IPL ಇತಿಹಾಸದಲ್ಲಿ 200+ ಟಾರ್ಗೆಟ್ ಅನ್ನ ಅತ್ಯಂತ ವೇಗವಾಗಿ ಚೇಸ್ ಮಾಡಿದಂತ ತಂಡ ಎನ್ನುವಂತ ದಾಖಲೆ ಬರೆದಿತ್ತು. ಇನ್ನು ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಂತೂ 250 ರನ್ಗಳನ್ನ ಸ್ಕೋರ್ ಮಾಡಿತ್ತು. ಸೊ ಇದು IPL ಇತಿಹಾಸದಲ್ಲೇ ಚೆನ್ನೈ ವಿರುದ್ಧ ಬಂದಂತ ಅತ್ಯಂತ ದೊಡ್ಡ ಮೊತ್ತ ಅಥವಾ ಅತ್ಯಂತ ದೊಡ್ಡ ಟಾರ್ಗೆಟ್ ಆಗಿತ್ತು. ಸೊ ಇದು ಕೂಡ ದಾಖಲೆಯಾಗಿತ್ತು. ಅಂಡ್ ರಾಜಸ್ಥಾನ ವಿರುದ್ಧ ಕೂಡ 200+ ರನ್ಗಳು ಬರುತ್ತೆ. ಬಟ್ ಬೌಲಿಂಗ್ನಲ್ಲಿ ಅದನ್ನು ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಅಷ್ಟೇ. ಸೊ ಇದೀಗ ಮುಂಬೈ ವಿರುದ್ಧ ಕೂಡ ಇಂಥದ್ದೇ ಬ್ಯಾಟಿಂಗ್ ಎಬಿಲಿಟಿಯನ್ನು ತೋರಿಸುವಂಥ ಬ್ಯಾಟಿಂಗ್ ಲೈನಪ್ RCB ತಂಡದಲ್ಲಿ ಇದೆ. ಇನ್ನು RCB ತಂಡದಲ್ಲಿ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಫಿನಿಶಿಂಗ್ ರೋಲ್ ಮುಂಬೈಗಿಂತ ಬೆಟರ್ ಇದೆ. RCB ನಿಮಗೆಲ್ಲ ಗೊತ್ತಿರೋ ಹಾಗೆ ನಂಬರ್ 1 to ನಂಬರ್ 8 ವರೆಗೂ ಕೂಡ ಬ್ಯಾಟಿಂಗ್ ಡೆಪ್ತನ್ನು ಹೊಂದಿದೆ. ಬಟ್ ರಾಜಸ್ಥಾನ ವಿರುದ್ಧದ ಮ್ಯಾಚಲ್ಲಿ ಯಾವುದೇ ಈ ಬ್ಯಾಟಿಂಗ್ ಲೈನಪ್ ಕಡೆಯಿಂದ ಒಂದೊಳ್ಳೆ ಸಾಥ್ ಸಿಗಲಿಲ್ಲ ಅಥವಾ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಬರೋಕೆ ಅಲ್ಲಿ ಬಿಡಲಿಲ್ಲ. ಬಟ್ ಅಲ್ಲಿ ಮುಂಬೈ ತಂಡಕ್ಕೆ ಕಂಪೇರ್ ಮಾಡಿದರೆ RCBಯ ಫಿನಿಶಿಂಗ್ ರೋಲ್ ಚೆನ್ನಾಗಿದೆ. ಸೊ ಇದು ಪ್ಲಸ್ ಆಗಬಹುದು ತಂಡಕ್ಕೆ, RCB ತಂಡಕ್ಕೆ. ಆ್ಯಂಡ್ RCBಗೆ ಈ ಸಲ ದೊಡ್ಡ ಟೆನ್ಷನ್ ಅಂದರೆ ಬೌಲಿಂಗ್ನಲ್ಲಿ ಸ್ವಲ್ಪ ಡಲ್ ಇರುವಂಥದ್ದು. ಈಗೇನು ಮೊದಲ 2 ಪಂದ್ಯಗಳನ್ನು ಗೆದ್ದಿದ್ರಲ್ಲ, ಆ 2 ಪಂದ್ಯಗಳು ಕೂಡ ಪ್ಯೂರ್ ಬ್ಯಾಟಿಂಗ್ನಿಂದಲೇ ಗೆದ್ದದ್ದು. ಬಟ್ ಈ ರಾಜಸ್ಥಾನ ವಿರುದ್ಧದ ಮ್ಯಾಚ್ನಲ್ಲಿ ಕಳಪೆ ಬೌಲಿಂಗ್ನಿಂದ ಸೋತದ್ದು ಇಲ್ಲಿ ಗೊತ್ತಾಗ್ತಾ ಇತ್ತು. ಸೊ ಹೀಗಾಗಿ RCBಗೆ ಇರುವಂಥ ಸ್ವಲ್ಪ ಟೆನ್ಷನ್ ಅಥವಾ ಸ್ವಲ್ಪ ಡಲ್ ಅನಿಸ್ತಾ ಇರೋದು ಬೌಲಿಂಗ್ ವೀಕ್ ಆಗ್ತಿದೆ ಅನ್ನೋದು. ಯಾಕಂದರೆ ಅಭಿನಂದನ್ ಕಡೆಯಿಂದ ಅಂದುಕೊಂಡಂಥ ಸಾಥ್ ಸಿಗ್ತಾ ಇಲ್ಲ. ಲಾಸ್ಟ್ ಸೀಸನಲ್ಲಿ ಯಶ್ ದಯಾಳ್ ಮಾಡ್ತಿದ್ದಂಥ ಕೆಲಸವನ್ನು ಈ ಸೀಸನಲ್ಲಿ ಅಭಿನಂದನ್ ಸಿಂಗ್ ಮಾಡ್ತಾ ಇಲ್ಲ. ಯಾಕಂತಂದರೆ ಅವರು ಕ್ರೂಷಿಯಲ್ ಟೈಮಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಅದರಲ್ಲೂ ಕೂಡ ರಾಜಸ್ಥಾನ ವಿರುದ್ಧ 18ರ ಎಕಾನಮಿಯಲ್ಲಿ 3 ಓವರ್ಗಳಲ್ಲಿ ರನ್ನನ್ನು ಬಿಟ್ಕೊಟ್ಟಿದ್ರು. ಅಂಡ್ ಇಡೀ ಸೀಸನಲ್ಲಿ ಈ ಸಲ 3 ಪಂದ್ಯಗಳಿಂದ 12.5 ಎಕಾನಮಿ ರೇಟಲ್ಲಿ 12 ಸಮಥಿಂಗ್ ಎಕಾನಮಿ ರೇಟಲ್ಲಿ ರನ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ಸೊ ಅಭಿನಂದನ್ ಕಡೆಯಿಂದ ಅಂದುಕೊಂಡಂಥ ಪರ್ಫಾರ್ಮೆನ್ಸ್ ಅಥವಾ ಸಾಥ್ ಸಿಗ್ತಾ ಇಲ್ಲ. ಸೊ ಇದು ಕೂಡ ಸೆಟ್ ಬ್ಯಾಕ್ ಆಗಬಹುದು. ಉಳಿದಂತೆ RCB ಟೀಮ್ ಸ್ಟ್ರಾಂಗ್ ಇದೆ. ಬಟ್ ಈ ಎಲ್ಲ ಕೊರತೆ ಏನಿತ್ತಲ್ಲ ಅದನ್ನೆಲ್ಲ ಕಂಬ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚಿಗೆ ಬರ್ತಾರೆ. ಸೊ ಇದಿಷ್ಟು RCBಗೆ ಇರುವಂಥ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜ್. ಅತ್ತ ಮುಂಬೈ ತಂಡ ಈ ಸಲ ಕೂಡ ಸ್ಟ್ರಗಲ್ ಕಂಡಿದೆ.
KKR ವಿರುದ್ಧ ಗೆದ್ದದ್ದು ಬಿಟ್ರೆ ಆನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋತು ಅವರು ಕೂಡ ಕಂಬ್ಯಾಕ್ ಮಾಡೋಕೆ ಕಾಯ್ತಾ ಇರ್ತಾರೆ. ಸೊ ಮುಂಬೈ ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು, RCB ವಿರುದ್ಧದ ಪಂದ್ಯಕ್ಕಾಗಿ ಆ ತಂಡದಲ್ಲಿ ಏನೆಲ್ಲ ಚೇಂಜಸ್ ಅನ್ನ ನೋಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಕಳೆದ 2 ಪಂದ್ಯಗಳನ್ನ ಸೋತಿರುವಂತ ಮುಂಬೈ ಇಂಡಿಯನ್ಸ್ ಈಗ ಹ್ಯಾಟ್ರಿಕ್ ಸೋಲಿನಿಂದ ತಪ್ಪಿಸಿಕೊಳ್ಳುವಂತ ಟಾರ್ಗೆಟ್ ನಲ್ಲಿದೆ. ಈಗ 4ನೇ ಪಂದ್ಯದಲ್ಲಿ ಬಲಿಷ್ಠ RCB ವಿರುದ್ಧ ಕಣಕ್ಕಿಳಿಯಲಿದೆ. ಸೂಪರ್ ಸ್ಟ್ರಾಂಗ್ ಆಗಿರುವಂತ RCBಯನ್ನು ಸೋಲಿಸೋದು ಕೂಡ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಅವ್ರದ್ದು ಕೂಡ ಅತ್ಯಂತ ಬಲಿಷ್ಠ ತಂಡ. ಹೀಗಾಗಿ ಮತ್ತೆ ಪ್ಲೇಯಿಂಗ್ 11ನಲ್ಲಿ ಸರ್ಜರಿ ಮಾಡುವಂತ ಚಾನ್ಸಸ್ ಇದೆ. ಅಂದ್ರೆ ಅವರಿಗೆ ಕಳೆದ 2 ಪಂದ್ಯಗಳಲ್ಲಿ ಅಂದುಕೊಂಡಂತ ರಿಸಲ್ಟ್ ಸಿಕ್ಕಿಲ್ಲ. ಹೀಗಾಗಿ RCB ವಿರುದ್ಧದ ಮ್ಯಾಚ್ ಅಲ್ಲಿ ಒಂದಷ್ಟು ಚೇಂಜಸ್ ಅನ್ನ ನೋಡಬಹುದು. ಸೊ ಆರಂಭದ ಪಂದ್ಯದಲ್ಲಿ ರಿಯಾನ್ ರಿಕರ್ಟನ್ ಅರ್ಧ ಶತಕ ಕಲೆ ಹಾಕ್ತಾರೆ. ಆದ್ರೆ ಮುಂದಿನ 2 ಪಂದ್ಯ ಅಂದ್ರೆ ಡೆಲ್ಲಿ ಹಾಗೆ ರಾಜಸ್ಥಾನ ವಿರುದ್ಧ 1 ಅಂಕಿಗೆ ಔಟ್ ಆಗ್ತಾರೆ. ಸೊ ಅವ್ರ ಕಡೆಯಿಂದ ಬ್ಯಾಟಿಂಗ್ ನಲ್ಲಿ ಯಾವುದೇ ರೀತಿಯಾದಂಥ ಸಪೋರ್ಟ್ ಸಿಗೋದಿಲ್ಲ. ಸೊ ಇದು ಪವರ್ ಪ್ಲೇನಲ್ಲೇ ಮುಂಬೈಗೆ ದೊಡ್ಡ ಸೆಟ್ ಬ್ಯಾಕ್ ಆಗಿತ್ತು. ಹೀಗಾಗಿ ಕ್ವಿಂಟನ್ ಡಿಕಾಕ್ ರಿಕರ್ಟನ್ಗಿಂತ ಸ್ವಲ್ಪ ಜಾಸ್ತಿ ಅನುಭವಿ ಬ್ಯಾಟ್ಸ್ಮನ್ ಆಗಿರೋದ್ರಿಂದ RCB ವಿರುದ್ಧದ ಪಂದ್ಯದಲ್ಲಿ ರಿಕರ್ಟನ್ರನ್ನ ಕರೆತರಬಹುದು. ಜೊತೆಗೆ ಅವರು IPL ನಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅಷ್ಟೇ ಅಲ್ಲದೆ ಮುಂಬೈ ತಂಡ ಹಿಂದಿನ ಪಂದ್ಯದಲ್ಲಿ ಮಿಚೆಲ್ ಸ್ಯಾಂಟ್ನರ್ ಬದಲಿಗೆ ಅಲ್ಲಾ ಗಜನ್ಫರ್ ಅವರನ್ನ ಸ್ಪಿನ್ನರ್ ಆಗಿ ಆಯ್ಕೆ ಮಾಡಿಕೊಂಡಿತ್ತು. ಬಟ್ ಸ್ಯಾಂಟ್ನರ್ ತಂಡದಲ್ಲಿ ಹೆಚ್ಚು ಅನುಭವಿ ಸ್ಪಿನ್ನರ್ ಆಗಿರ್ತಾರೆ. ಜೊತೆಗೆ ಬ್ಯಾಟಿಂಗ್ ನಲ್ಲೂ ಕೂಡ ಸ್ಯಾಂಟ್ನರ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಲೋಯರ್ ಆರ್ಡರ್ ನಲ್ಲಿ ರನ್ ಗಳಿಸೋಕೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. DC ವಿರುದ್ಧ ಆಡಿದಂತ ಸ್ಯಾಂಟ್ನರ್ RR ವಿರುದ್ಧ ಬೆಂಚ್ ಕಾದಿದ್ರು. ಸೊ ಇನ್ನು ಲಾಸ್ಟ್ ಮ್ಯಾಚ್ ಅಲ್ಲಿ ಮುಂಬೈ ಬೌಲಿಂಗ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿತ್ತು. ದೀಪಕ್ ಚಹರ್ ಹಾಗೆ ಶಾರ್ದುಲ್ ಠಾಕೂರ್ ಜೋಡಿ ತುಂಬಾನೇ ದುಬಾರಿ ಆಗಿತ್ತು. ಇನ್ನು ಜಸ್ಪ್ರೀತ್ ಬುಮ್ರಾ ಹಾಗೆ ಟ್ರೆಂಟ್ ಬೋಲ್ಟ್ ಸದ್ಯ ನಿರ್ಣಾಯಕ ವೇಗಿಗಳಾಗಿದ್ರು ಕೂಡ ರಾಜಸ್ಥಾನ ವಿರುದ್ಧ ಇವರು ಕೂಡ ಎಕ್ಸ್ಪೆನ್ಸಿವ್ ಆಗಿದ್ರು. ಸೊ RCB ವಿರುದ್ಧದ ಮ್ಯಾಚ್ ಅಲ್ಲಿ ಗೆದ್ದು ಕಮ್ ಬ್ಯಾಕ್ ಮಾಡೋಕೆ ಮುಂಬೈ ತಂಡ ಕೂಡ ಕಾಯ್ತಾ ಇದೆ. ಆಕ್ಚುಲಿ ಇಲ್ಲಿ 2 ತಂಡಗಳು ಕೂಡ ಕ್ವಾಲಿಟಿ ಪ್ಲೇಯರ್ಗಳನ್ನ ಇಟ್ಕೊಂಡೇ ಬರ್ತಿದ್ದಾರೆ ಪಂದ್ಯಕ್ಕೆ. ಅದರಲ್ಲೂ ಮುಂಬೈ ಇಂಡಿಯನ್ಸ್ ತಂಡದಲ್ಲಂತೂ ಟೀಮ್ ಇಂಡಿಯಾ ಆಟಗಾರರ ದಂಡೆ ಇದೆ. ವರ್ಲ್ಡ್ ಕ್ಲಾಸ್ ಬ್ಯಾಟರ್ಸ್, ವರ್ಲ್ಡ್ ಕ್ಲಾಸ್ ಬೌಲರ್ಗಳು ಕೂಡ ಇದ್ದಾರೆ. ಅವರು ಕೂಡ ಗೆಲುವಿಗೆ ಕಾಯ್ತಾ ಇದ್ದಾರೆ. IPL ಇತಿಹಾಸದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಆಗಿರುವಂತ ಮುಂಬೈ ಇಂಡಿಯನ್ಸ್ ತಂಡ ಈ ಸೀಸನ್ ಅಲ್ಲಿ ಮೊದಲ ಪಂದ್ಯವನ್ನ ಗೆದ್ದು ಟೂರ್ನಿಯನ್ನ ಆರಂಭ ಮಾಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸತತ 14 ವರ್ಷಗಳ ಬಳಿಕ ಸೀಸನ್ನ ಮೊದಲ ಪಂದ್ಯವನ್ನ ವಿನ್ ಆಗಿದ್ರು. ಆದ್ರೆ ಫಸ್ಟ್ ಮ್ಯಾಚ್ ಗೆದ್ದಿದ್ದಷ್ಟೇ. ಆ ನಂತರ ಡೆಲ್ಲಿ ಮತ್ತು ರಾಜಸ್ಥಾನ ವಿರುದ್ಧ 2 ಪಂದ್ಯಗಳಲ್ಲೂ ಕೂಡ ಸೋತಿದ್ದಾರೆ. ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ 2 ಪಂದ್ಯಗಳನ್ನ ಭರ್ಜರಿಯಾಗಿ ಗೆದ್ದರೂ ಕೂಡ 3ನೇ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಸೋಲನ್ನ ಕಂಡಿದ್ದಾರೆ. ಬಲಿಷ್ಠ ತಂಡಗಳ ನಡುವಿನ ಈ ಬ್ಯಾಟಲ್ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿರೋದಂತೂ ಪಕ್ಕ. ಮುಂಬೈ ಮತ್ತು ಬೆಂಗಳೂರು ಪಂದ್ಯದಲ್ಲಿ ಯಾವ ಟೀಮ್ಗೆ ನಿಮ್ಮ ಸಪೋರ್ಟ್ ಇರುತ್ತೆ, ಹಾಗೆ ಈ ಪಂದ್ಯವನ್ನ ಯಾರು ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.